ಡಿಸಿ ಆದೇಶಕ್ಕೂ ಹಾಗೂ ಸಾರ್ವಜನಿಕರ ಕೂಗು ಮತ್ತೆ ರೈತರ ಕೂಗಿಗೂ ಸ್ಪಂದಿಸದ ಕೂಡ್ಲಿಗಿ ತಾಲೂಕು ದಂಡ ಅಧಿಕಾರಿಗಳಾದ ವಿಕೆ ನೇತ್ರಾವತಿ. ಕೂಡ್ಲಿಗಿ ದಂಡಾಧಿಕಾರಿಯಾದ ವಿಕೆ ನೇತ್ರಾವತಿಯವರು ನಾವು ನೀಡಿದ ಮನವಿ ಪತ್ರಗಳಿಗೆ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಡಿಸಿ ಆದೇಶಕ್ಕೂ ಬೆನ್ನೆಲೆ ಇಲ್ಲ. ಇದುವರೆಗೂ ಎಷ್ಟು ವಿಂಡೋ ಫ್ಯಾನ್ಗಳಲ್ಲಿ 24 ಗಂಟೆಗಳಲ್ಲಿ ಆಫೀಸ್ಗೆ ಬಂದು ಕಾಣಬೇಕು ಅಂತ ನೋಟಿಸ್ ನೀಡಿ ಅವರನ್ನು ತಮ್ಮ ಕಚೇರಿಗೆ ಕರೆಸಿಕೊಳ್ಳಲಾಗ್ತಾ ಇದೆ. ತದನಂತರ ಯಾವ ನಿಯಮದಂತೆ ಅವರಿಗೆ ಯಾವ ಮಾನದಂಡಗಳ ಪ್ರಕಾರ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂಬುದರ ಮಾಹಿತಿ ನೀಡುತ್ತಿಲ್ಲ. ಸರ್ಕಾರಿ ಜಮೀನಿನೊಳಗಡೆ ಯಾವುದೇ ಖಾಸಗಿ ಕಂಪನಿಯವರು ಕಂಬಗಳನ್ನು ಹಾಕಿದಾಗ ಸ್ಥಳೀಯರು ದೂರು ನೀಡಿದ ಕ್ಷಣ ಸ್ಥಳ ಪರಿಶೀಲಿಸಿ ಅಲ್ಲಿ ನಡೀತಾ ಇರುವ ಕೆಲಸವನ್ನು ನಿಲ್ಲಿಸ್ತಾರೆ. ಅದೇ ಕೆಲಸ 2 ದಿನದ ನಂತರ ಕೆಲಸ ಪ್ರಾರಂಭವಾಗುತ್ತೆ. ಆದರೆ ಯಾವ ರೀತಿ ಖಾಸಗಿ ಕಂಪನಿಗಳಿಗೆ ಪ್ರೋತ್ಸಾಹ ಮಾಡಲಾಗ್ತಿದೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಿದೆ ಅಂತ ಆರೋಪ ಹಾಗೂ ತಹಸೀಲ್ದಾರರ ಮೇಲೆ ಸಾರ್ವಜನಿಕರಿಗೆ ಅನುಮಾನ ಉಂಟಾಗ್ತಿದೆ. ಸಾರ್ವಜನಿಕರು ಪ್ರಶ್ನೆ ಕೇಳಿದಾಗ ಕಂದಾಯ ಇಲಾಖೆ ನನ್ನದು ಅಂತ ಉತ್ತರವನ್ನು ನೀಡುತ್ತಾರೆ ಅಂತ ಆರೋಪಿಸಿದ್ದಾರೆ. ವಿಂಡೋ ಫ್ಯಾನ್ಗಳ ಮಾಲೀಕರಿಗೆ 24 ಗಂಟೆ ಒಳಗಡೆ ತಮ್ಮ ಕಚೇರಿಗೆ ಕರೆಸಿಕೊಳ್ಳುವಂತಹ ತಹಸೀಲ್ದಾರ್ ಯಾವ ಶಿಸ್ತು ಕ್ರಮ ಜರುಗಿಸಿದ್ದಾರೆ, ನಮಗೆ ಮಾಹಿತಿ ಬೇಕು ಅಂತ ರೈತರು, ಸಮುದಾಯದ ಮುಖಂಡರು ಹಾಗೂ ವಿಂಡ್ ಫ್ಯಾನಿನಿಂದ ಮೋಸಗೊಳಗಾದ ರೈತರು ಹಾಗೂ ಡಿಎಸ್ಎಸ್ ಮುಖಂಡರು ಸಂತೋಷ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಗುನ್ನಳ್ಳಿ ಶ್ರೀಧರ್, ಸಮೃದ್ಧ ಕರ್ನಾಟಕ ನ್ಯೂಸ್, ಕೂಡ್ಲಿಗಿ. ಆಗುವಂತ ಕೆಲಸ ಅಲ್ಲ ಇದು. ಇದು ಸರ್ಕಾರಕ್ಕೆ ಗಮನ ಹರಿಸಿದ್ರ? ಸರ್ಕಾರಕ್ಕೆ ನಿನ್ನೆ ಹೋಗಿದ್ದೀವಿ. ಆಮೇಲೆ ಡಿಸಿ ಒಂದು ಲೆಟರ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ತಹಸೀಲ್ದಾರ್ಗೆ ಕೊಟ್ಟಿದ್ದಾರೆ. ಅದು ಈಗಲ್ಲ, ಈಗಲೇ ಒಂದು ವರ್ಷ ಕಂದಾಯ ಮಂತ್ರಿಗೆ ಹೋಗಿ ತಿಳಿಸಿದ್ರ? ಮಿನಿಸ್ಟರ್ ಲೆವೆಲ್ಗೆ ಹೋಗಿಲ್ಲ, ಇಲ್ಲೇ ಆಳುವಂತ ಸರ್ಕಾರಗಳು ಇಂಥವನ್ನೆಲ್ಲ ಕ್ರಮ ನೋಡ್ಬೇಕು. ಮೊನ್ನೆ ನಮ್ಮ ಮಾನ್ಯ ಶಾಸಕರೇ ನಮ್ಮ ಸಮಸ್ಯೆಗಳ ಬಗ್ಗೆ ಅಸೆಂಬ್ಲಿ ಒಳಗಡೆ ಒಬ್ಬ ಪ್ರತಿನಿಧಿಗಳು, ನಾವು ಆಯ್ಕೆ ಮಾಡಿರುವಂತ ಪ್ರತಿನಿಧಿಗಳೇ ಈ ಸಮಸ್ಯೆ ಬಗ್ಗೆ ಅಸೆಂಬ್ಲಿ ಒಳಗಡೆ ಮಾಡ್ತದಂದ್ರೆ ಜಿಲ್ಲಾಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಂತಿಲ್ಲ? ತಪ್ಪು ಸರ್ಕಾರಕ್ಕೆ ತಿಳಿದಿಲ್ಲ. ನೀವು ಸರ್ಕಾರ ತಿಳಿಸಿದ್ರೆ ಗೊತ್ತಾಗತ್ತಲ್ಲ. ನಮ್ ಶಾಸಕರೇ ಮಾತಾಡಿದಾರಲ್ಲ ಅಸೆಂಬ್ಲಿ ಒಳಗಡೆ. ಅದಕ್ಕೆ ಗೃಹ ಮಿನಿಸ್ಟರ್ ಹೇಳಿದಾರೆ, ಏನಂತ ಹೇಳಿದಾರೆ ಅಂದ್ರೆ, ಯಾವುದೇ ಒಂದು ಪರಿಹಾರವನ್ನು ಒಂದು ಸಮಸ್ಯೆಯನ್ನು ಬಗೆಹರಿಸುವ ಅಧಿಕಾರ ಇರುವುದು ನಿಮ್ಮ ಜಿಲ್ಲಾಧಿಕಾರಿಗೆ. ನಿಮ್ಮ ಜಿಲ್ಲಾಧಿಕಾರಿಗೆ ಅಧಿಕಾರವನ್ನು ನೀಡಿದ್ದೀವಿ. ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯ ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದ್ದಾರೆ. ಯಾರು? ಗೃಹ ಮಿನಿಸ್ಟರ್ ಹೇಳಿದ್ದಾರೆ. ಯಾರಿಗೆ? ನಮ್ಮ ಶಾಸಕರಿಗೆ. ಚರ್ಚೆ ಮಾಡುವಾಗ ನಮ್ಮ ಇಲ್ಲೆಲ್ಲ ಹಿಂಗ ಅವ್ಯವಹಾರ ನಡೀತದೆ ಅಂತ ಮಾನ್ಯ ಶಾಸಕರು ಹೇಳ್ತಾ ಇದಾರಲ್ಲ ಅಸೆಂಬ್ಲಿ ಒಳಗಡೆ. ನಾವು ಅಸೆಂಬ್ಲಿ ಒಳಗೆ ಹೋಗಕ್ಕಲ್ಲ, ಸರ್ಕಾರದ ಮುಂದೆ ತಮ್ಮ ಪ್ರಶ್ನೆ ಎತ್ತುತ್ತಿದಾರಲ್ಲ ಈ ಕಂಪನಿಗಳ ವಿರುದ್ಧವಾಗಿ. ಯಾಕೆ ಆಡಳಿತಾಧಿಕಾರಿಗಳು ತಗೊಂತಿಲ್ಲ? ಬಂದಿದೆಯಲ್ಲ ಕಂದಾಯ ಇಲಾಖೆಯ ನ್ಯೂನ್ಯತೆ, ಕಂದಾಯ ಇಲಾಖೆ ಅಸಮರ್ಥ ಇದೆ ಅಂತ. ಸೊ ಅದು ಒಂದಾಯ್ತು. ಈಗ ಅಂದ್ರೆ ನೀವು ಹೇಳೋ ಲೆಕ್ಕಕ್ಕೆ ರೈತರ ಪರವಾಗಿ ಅಧಿಕಾರಿಗಳೆಲ್ಲ ಅಂತ ಹೇಳ್ತಾರೆ. ಹೇಳ್ತೀವಲ್ಲ, ಅಧಿಕಾರಿಗಳು ಮಾಡೋದೇ ಇಲ್ಲ, ಹೋಗ್ತಾರೆ, ನ್ಯಾಯ ದೊರಕಿಸ್ತಾನೆ ಇಲ್ಲ. ಒಂದು ಏನಿದೆ ಗೊತ್ತಾ, ಒಂದು ರೂಲ್ ಏನಿದೆ ಅಂದ್ರೆ, ಈಗ ಜಿಲ್ಲಾಧಿಕಾರಿಗೆ ಅಧಿಕಾರ ನೀಡಿದ್ದಾರೆ. ROW ಅಂದ್ರೆ ಈಗ ಟ್ರಾನ್ಸ್ಮಿಷನ್ ಲೈನ್ ಕಂಬ ಹಾಕುವಾಗ ಅದರ ಒಂದು ಲ್ಯಾಂಡ್ ವ್ಯಾಲ್ಯೂಯೇಷನ್ ತಕ್ಕ 30% ಲ್ಯಾಂಡ್ ವ್ಯಾಲ್ಯೂಯೇಷನ್ ಗೆ ಅವರು ರೇಟ್ ಫಿಕ್ಸ್ ಮಾಡಬೇಕು ಅಂತ ಒಂದು ಆದೇಶ ಇದೆ. 2024 ಒಂದು ಆದೇಶ ಇದೆ. ಅದರ ಪ್ರಕಾರ ಇದುವರೆಗಾದರೂ ಜಿಲ್ಲಾಧಿಕಾರಿ ನಮ್ಮ ಕೂಡ್ಲಿಗಿಯಲ್ಲಿ ನೇರವಾಗಿ ಪಬ್ಲಿಕ್ ಅಲ್ಲಿ ಎಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಾವು ಮಾಹಿತಿ ಕೇಳಿದಾಗ ನಾವು ಯಾವ್ದು ರೇಟ್ ಫಿಕ್ಸ್ ಮಾಡಿಲ್ಲ ಅಂತ ಜಿಲ್ಲಾಧಿಕಾರಿ ನಮಗೆ ಹಿಮ್ಮತ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ರೈತರಿಗೆ ಮನವರಿಕೆ ಮಾಡಬೇಕಾಗಿತ್ತು. ಕಂಪನಿಗಳು ಬಂದಾಗ ನಿಮ್ಗೆ ಇಂತಿಷ್ಟು ಹಣ ನೀಡ್ತಾರೆ ಅಂತ ಅದೇನ ಮಾಡಿದಾರ? ಮಾಡೇ ಇಲ್ಲ. ಆಮೇಲೆ ತಾಲೂಕು ಆಡಳಿತ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿಲ್ಲ ಕಂಪನಿಗಳಿಗೆ. ನೋಡಿ, JSW ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಇದು ಬೇರೆ ಸುಮಾರು ಬಹಳ ಇದಾವೆ. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, ಇದು ಬೇರೆ ಸಮಸ್ಯೆ. ಏನಂತ ಕೊಟ್ಟಿದ್ದಾರೆ, 24 ಗಂಟೆ ಒಳಗಡೆ ಕಂಪನಿಯವರು ನೀವು ನಮ್ಮ ಕಚೇರಿಗೆ ಹಾಜರಾಗಬೇಕು ಅಂತ ಹೇಳ್ತಾರೆ. ಅಂದ್ರೆ ನೋಟಿಸ್ ಕೊಟ್ಟು ಒರಿಜಿನಲ್ ಎಲ್ಲ ಅವರದೇ ಸೈನ್ ಇದೆ. ಇಲ್ಲಿ ಕಂಬ ಅಂತ ಇದೆ, ಏನು ವಿಷಯ ಅಂತ ಇದೆ, ಆಮೇಲೆ ಏನು ಯಾವ ಒಂದು ಆಕ್ಟ್ ಅಲ್ಲಿ ಏನು ನಾವು ಕ್ರಮ ಜರುಗಿಸಬೇಕು, 24 ತಾಸು ಒಳಗೆ ನೀವು ಬರವಣಿಗೆಯಲ್ಲಿ ಲಿಖಿತವಾಗಿ ಹೇಳಿಕೆ ನೀಡ್ರಿ ಅಂತ ಕಚೇರಿ ಬಂದು ನಿಮ್ಮ ದಾಖಲೆಗಳನ್ನು ಒದಗಿಸಿ ಅಂತ ಹೇಳಿದ್ದಾರೆ. ಈ ನೋಟಿಸ್ 24 ಗಂಟೆಗಳೊಳಗಡೆ ಅತಿ ಜರೂರಿಯಾಗಿ, ಇದು ಸಾವಿರಾರು ನೋಟಿಸ್ ಹಿಂಗೆ 24 ಅವರ್ಸ್ ಒಳಗಡೆ ಬನ್ನಿ ನೋಟಿಸ್ ಕೊಟ್ಟಿದ್ಮೇಲೆ ಮತ್ತೆ ಯಾಕೆ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ? ಮತ್ತೆ ಯಾಕೆ ಇದು ಆಗ್ತಾ ಇಲ್ಲ? ಯಾಕೆ ಆಡಳಿತಾಧಿಕಾರಿ ಏನ್ ಮಾಡ್ತಾ ಇದೆ ಇಲ್ಲಿ? ನೋಟಿಸ್ ಕೊಟ್ಟಿದ್ರಲ್ಲ, ಕೇಳಿದ್ದೀನಿ, ಅದನ್ನು ಕೇಳಿದ್ದೀನಿ. ನೀವು ಯಾವ್ಯಾವ ಕಂಪನಿಗಳಿಗೆ ನೋಟಿಸ್ ಕೊಟ್ಟಿದ್ದೀರಾ ಕೊಡಿ ಅಂತ ಕೇಳಿದ್ದೀನಿ ನಾನು.
ಯಾವ್ಯಾವ ಕಂಪನಿಗಳು ಈ ತರ ನೋಟಿಸ್ ಕೊಟ್ಟಿದ್ರಿ ಕೊಡಿ ಅಂತ ಕೇಳಿದ್ರೆ ಮಾಹಿತಿಯಲ್ಲಿ ಹಾಕಿದ್ದೀನಿ ನಾನು. ಇಲ್ಲಿ ಮಾಹಿತಿ ಹಾಕಿದೆ ಯಾವ್ಯಾವ ಕಂಪನಿಗಳಿಗೆ ನೀವು ನೋಟಿಸ್ ಕೊಟ್ಟಿದ್ರಿ ಕೊಡಿ ಅಂತ ಕೇಳಿದ್ರಿ. ಅದಕ್ಕೆ ಮೊನ್ನೆ ತಹಸೀಲ್ದಾರ್ ಅವರು ಮಾಹಿತಿ ಹಕ್ಕು ಅಧಿಕಾರಿಗಳು ಅಲ್ಲ, ಅವರು ಗ್ರೇಡ್ 9-1 ಮಾಹಿತಿ ಹಕ್ಕು ಅಧಿಕಾರಿ ಅಲ್ಲ. ಇಲ್ಲಿ ಹೇಳಿದರೆ ಇಲ್ಲಿ ಇಲ್ಲಿ ಕೇಳಿದಾರೆ ನೋಡ್ರಿ, ನಾವು ಕೇಳಿದ್ವಿ. ಅವ್ರು ಏನ್ ಹೇಳಿದಾರೆ ಅಂದ್ರೆ ಓನ್ಲಿ ಬರೀ 5 ನೋಟಿಸ್ ಮಾತ್ರ ನಾವು 3 ವರ್ಷದಿಂದ 5 ನೋಟಿಸ್ ಮಾತ್ರ ಕೊಟ್ಟಿವಿ ಅಂತ ಹೇಳಿದ್ದಾರೆ. ಆದ್ರೆ ಕಂಪ್ನಿಯವರು ಸುಮಾರು ಒಂದು 106 ನೋಟಿಸ್ ನಮಗೆ ಜೆರಾಕ್ಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಅಲ್ಲ ಸರ್, ಇದ್ರ ಬಗ್ಗೆ ನಾನು ಮಾಹಿತಿ ಹಕ್ಕು ಹಾಕಿದ್ವಲ್ಲ, ಹಾಕಿದ್ಮೇಲೆ ನೋಟಿಸ್ ಕೊಟ್ಟಿರೋ ಎಲ್ಲೆಲ್ಲಿ ಕೊಟ್ಟಿದ್ರು, ಯಾವ ಕಂಪ್ನಿ ಕೊಟ್ಟಿರಿ ಅಂತ ಕೇಳಿದ್ರೆ ಮಾಹಿತಿ ಹಕ್ಕು ಅಧಿಕಾರಿಗಳು 9-1 ಮಾನ್ಯ ತಹಶೀಲ್ದಾರ್ಗಳು ಅಲ್ಲ. ಅದಕ್ಕೆ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಗಳು ರಾಘವೇಂದ್ರ ಸರ್ ಅಂತ ಇದ್ದಾರೆ. ಇಲಾಖೆ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕೂಡ್ಲಿಗಿ ಕಂದಾಯ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಲ್ಯಾಂಡ್ಗಳಲ್ಲಿ ಇದು ಇಡೀ ಕೂಡ್ಲಿಗಿ ತಾಲೂಕಲ್ಲಿ ಒಂದು ದಂಧೆ ಆಗಿಬಿಟ್ಟೆ. ಇಡೀ ಕೂಡ್ಲಿಗಿ ತಾಲೂಕಲ್ಲಿ ಕಂದಾಯ ಇಲಾಖೆದು ಹೆಂಗಂದ್ರೆ ಈ ಸರ್ಕಾರಿ ಲ್ಯಾಂಡ್ ಅಲ್ಲಿ ಎಲ್ಲಾದ್ರೂ ಕಂಬ ಅಥವಾ ಗೈಸೆಟ್ಗಳಾಗುತ್ತಾರೆ, ಆ ವಿಲೇಜ್ನ ಆಡಳಿತಾಧಿಕಾರಿ ಅಥವಾ ಆರ್ಐಗಳು ಹೋಗಿ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇಲ್ಲ ನಿಲ್ಲಿಸ್ರೆ ನಮ್ಮ ತಹಸೀಲ್ದಾರ್ ಹೇಳಿದ್ದಾರೆ ಅಂತ ಹೋಗ್ತಾರೆ. ಹೋಗಿ ನಿಲ್ಲಿಸ್ತಾರೆ 1 ದಿನ 2 ದಿನ. ನಿಲ್ಲಿಸಿ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಿಲ್ಲಿಸಿ ಆದ್ಮೇಲೆ ಈ ತರ ನೋಟಿಸ್ ಕೊಡ್ತಾರೆ, ನಿಲ್ಲಿಸಿದೆಡ್ಗೆ ನಿಲ್ಲಿಸಿದೀವಿ ಅಂತೇಳಿ. ಈ ತರ ಕಂಬ, ಈ ಸರ್ವೆ ನಂಬರ್ಗಳು ನೀವು ಹಾಕಂಗಿಲ್ಲ ಅಂತೇಳಿ. ಇದು ತಹಶೀಲ್ದಾರ್ ಕಚೇರಿಯಿಂದ ಹೌದು ಅವರೇ ನೋಟಿಸ್ ಮಾಡ್ತಾರೆ. ಅವರೇ ನೋಟಿಸ್ ಮಾಡ್ತಾರೆ. ಇಲಾಖೆಗೆ ಬಂದು ಭೇಟಿ ಆಗಬೇಕು ಅಂತ ಹೇಳ್ತಾರೆ. ಯಾರು ಕಂಪ್ನಿಯವರಿಗೆ ಯಾರು ನಮ್ಮ ತಾಲೂಕು ಕಂದಾಯ ಇಲಾಖೆಯವರು ಹೇಳ್ತಾರೆ 24 ತಾಸೊಳಗೆ ನೀವು ಕಚೇರಿಗೆ ಬಂದು ಭೇಟಿ ಆಗಬೇಕು, ಲಿಖಿತ ಹೇಳಿಕೆ ನೀಡಬೇಕು ಅಂತ ಹೇಳ್ತಾರೆ. ಇದು ಯಾವಾಗ್ಲಿದ್ದ ಅಂದ್ರೆ ಈಗ 1 ವರ್ಷಲಿದ್ದ ಈ ತರ ಮಾಡ್ತಾ ಇದ್ದಾರೆ. 1 ವರ್ಷಲಿದ್ದ ಆದ್ರೆ 1 ವರ್ಷಲಿದ್ದ ಈ ತರ ನೋಟಿಸ್ಗಳು ಕೊಟ್ಟಿದ್ದಾರೆ. ನೋಟಿಸ್ ನಮ್ಮ ಹತ್ರ ಸುಮಾರು ನೋಟಿಸ್ ಇದಾವೆ. ಒಂದು ಪ್ರಕರಣ ದಾಖಲೆ ಮಾಡಿಲ್ಲ, ಒಬ್ಬರ ಮೇಲೆ ಕ್ರಮ ಜರುಗಿಸಿಲ್ಲ. ಒಂದು ಕಂಬಳಕ್ಕೆ ಅಂದ್ರೆ ನಿಮ್ಮ ಆರೋಪ? ನಮ್ಮ ಆರೋಪ ಏನಂದ್ರೆ ಈ ತರ ನೋಟಿಸ್ ಕೊಡೋದು ಬೇರೆ ಏನೋ ಒಳ ಒಪ್ಪಂದ ಏನಾದ್ರೂ ಇರಬಹುದಾ ಅಂತ ಅನುಮಾನ ಇದೆ. ಆಮೇಲೆ ಯಾಕಂದ್ರೆ ಉದಾಹರಣೆ ಏನಂದ್ರೆ ಇದೇ ರೀತಿ ಕೊಟ್ಟಾಗ ಒಂದು ಏನಾಗ್ಬಿಡತ್ತೆ ಪಾಪ ಬಳಗಟ್ಟೆಯಲ್ಲಿ ಏನಾಗೈತೆ ನೋಡ್ರಿ. ಇದು ಬಳಗಟ್ಟೆ ಪಂಚಾಯತಿಯಲ್ಲಿ ಇದು ಸರ್ಕಾರಿ ಲ್ಯಾಂಡ್ 434 434 ಸರ್ಕಾರಿ ಲ್ಯಾಂಡು, 436 ಸರ್ಕಾರಿ ಲ್ಯಾಂಡ್. ಈ ಭೂಮಿಯಲ್ಲಿ ಉಳಿಮೆ ಮಾಡೋರು ಯಾರು ದಲಿತರು, ತಿಪ್ಪೇಸ್ವಾಮಿ ಅಂತೇಳಿ, ಹನುಮಕ್ಕ ಅಂತೇಳಿ. ಅವರು ಉಳಿಮೆ ಮಾಡಿದರೆ ಅವರಿಗೆ ಅದರ ಕಂಬದ್ದು ದುಡ್ಡು ಹಾಕಲಿಲ್ಲ. ಕಂದಾಯ ಇಲಾಖೆಯವರು ನಾವು ಲೀಜಿಗೆ ಕೊಡ್ತು ಅಂತ ಹೇಳಿ ಅವ್ರು ಲೀಜಿಗೆ ಕೊಟ್ಟಿದ್ದಾರೆ. ಇದರಲ್ಲಿ 10 ವರ್ಷ ಸರ್ಕಾರಿ ಭೂಮಿ ಇಲ್ಲಿದೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ನೋಡ್ರಿ ಸರ್ಕಾರಿ ಭೂಮಿನ ಅವರೇ ಕೊಡ್ತಾರೆ. ಇಲ್ಲಿ ಏನ್ ಹೇಳಿದ್ದಾರೆ ನೋಡ್ರಿ, ನಾವು ಗುತ್ತಿಗೆ ನೀಡುತ್ತಿದ್ದೀವಿ, ಉಳಿಮೆ ಮಾಡುವಂತ ಭೂಮಿನ ಕಸ್ಕೊಂಡು ನಾವು ಗುತ್ತಿಗೆ ನೀಡುತ್ತಿದ್ದೀವಿ. ಮತ್ತೆ ಒಂದು ಚೆಕ್ ಲಿಸ್ಟ್ ಇದೆ, ಅದರಲ್ಲಿ ಫಾರ್ಮ್ 57 ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಕ್ಲೀನ್ ಆಗಿ ಕಾಣ್ತದೆ. ಇಲ್ಲಿ ಹೇಳಿದ್ದಾರೆ 53, 57 ಈ ಜಮೀನಿನಲ್ಲಿ ಯಾವುದೇ ಬಾಕಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಈ ಜಮೀನಿನಲ್ಲಿ 53, 57 ಅರ್ಜಿಗಳು ಯಾವುದೇ ಬಾಕಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಸಾಗು ಸತಿ ಬಟ್ ಬಾಕಿ ಅವರು 53, 57 ಅರ್ಜಿನೂ ಹಾಕಿದ್ದಾರೆ, ಸಾಗುವಳಿ ಮಾಡ್ತಿದ್ದಾರೆ. ಆ ರೈತರು ಸಾಗುವಳಿ ಮಾಡೋದಂತಾರನೆ ಇವ್ರು ಲೀಜ್ ಕೊಡ್ತಾರೆ. ಕಂದಾಯ ಇಲಾಖೆ ಲೀಜಿಗೆ ಕೊಡ್ತಾರೆ. 30-40 ವರ್ಷಗಳ ಆಮೇಲೆ ಎಲ್ಲಿ ಹೋಗ್ಬೇಕು ಇಲ್ಲಿ ಹೇಳ್ತಾರೆ, ಅಂದ್ರೆ ಅಲ್ಲಲ್ಲ ಇಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ, ಲೀಸಿಗೆ ಕೊಡ್ತಾರೆ. ಅಲ್ಲ ಇಲ್ಲಿ ಹೇಳ್ತಾರೆ ಇದ್ರಲ್ಲಿ ಯಾವುದೇ ಪದ್ಯಗಳಿಲ್ಲ, ಮರಗಳಿಲ್ಲ ಅಂತ ಹೇಳ್ತಾರೆ. ಆ ಜಮೀನಲ್ಲಿ ನೋಡಿದ್ರೆ ಮರಗಳಿದಾವೆ, ಆ ಮರಗಳ ಪದ್ಯ ಇದಾವೆ. ಈ ಕೃಷಿ ಯೋಗ್ಯ ಜಮೀನನ್ನು JSW ಕಂಪನಿ ಕೊಡ್ತಾರೆ 10 ವರ್ಷ ಲೀಜಿಗೆ. ಫಾರ್ಮ್ 57, 53 ಹಾಕಿದ್ದಾರೆ. ಅವ್ರು ಉಳಿಮೆ ಮಾಡ್ಕೊಳಕ್ ಉಳಿಮೆ ಇದ್ದಾರೆ. ಈ ಜಮೀನನ್ನು ಸಾಗುವಳಿ ಮಾಡೋ ರೈತ ಯಾರು? ದಲಿತರು. ಅವ್ರ ಹತ್ರ 57 ಫಾರಂ ಹಾಕಿರೋದು. ಇದು ನಮಗೆ ಒಂದೇ ಒಂದು ನೋವು ಏನಂದ್ರೆ ಈ ವಿಚಾರವಾಗಿ ನಾವು ಕಂದಾಯ ಇಲಾಖೆಯನ್ನು ಕೇಳಿದ್ರೆ ನಮ್ಮ ಭೂಮಿನ ನಾವು ಲೀಜಿಗೆ ಕೊಡ್ತೀವಿ,
ನಮ್ಮ ಭೂಮಿ ನಾವು ಲೀಜಿಗೆ ಕೊಡ್ತೀವಿ. ನಾವೆಲ್ಲಿ ಹೋಗ್ಬೇಕು? ಆದ್ರೆ ಆ ಸಾಗುವಳಿ ಮಾಡಿರ್ತಕ್ಕಂಥ ರೈತನಿಗೆ ಯಾರು ಒಂದು ರೂಪಾಯಿ ಕೊಡ್ಲಿಲ್ಲ ಪಾಪ. ಇದು ಬಹಳ ನೋವಿನ ಸಂಗತಿ. ಇದು ಇದೇ ರೀತಿ ಈಗ ಒಂದು ವರ್ಷದಿಂದ ಏನಾಗ್ತಾ ಸಾಗುವಳಿ ಯಾರಿದ್ದಾರೆ ಅದರಲ್ಲಿ? ಅವರೇ ಇದ್ದಾರೆ, ದಲಿತರ ಇದ್ದಾರೆ, ಕಂಟಿನ್ಯೂ ಇದ್ದಾರೆ. ಇದನ್ನ ಈಗ ಫ್ಯಾನಿಗೆ ಲೀಸಿಗೆ ಕೊಟ್ಟಿದ್ದಾರೆ. ಫ್ಯಾನಿಗೆ ಕಂಬ 66 ಲೈನ್ ಕಂಬ ಲೈನ್ ಗೈ ಸೆಟ್ಗಳು ಹಾಕಿದ್ದಾರೆ. 66 ಲೈನ್ ಅದು. ಹಂಗಾದ್ರೆ ಅದ್ರ ಲೀಸಿಂದು ಸರ್ಕಾರಕ್ಕೆ ಅಮೌಂಟ್ ಇವ್ರು ತಗೊಂಡಿದ್ದಾರೆ. 66 ಲೈನು ಮತ್ತೆ ಅದರಲ್ಲಿ ಒಂದು ಫ್ರಾಡ್ ಮಾಡಿದ್ದಾನೆ. 66 ಲೈನ್ ಅದು 33 ಲೈನ್ ಅಂತ ತೋರಿಸಿದ್ದಾರೆ. ಕಡಿಮೆ ತೋರಿಸಿದ್ದಾರೆ. ತಪ್ಪು ಮಾಹಿತಿ. ಇದರಲ್ಲಿ ಇಲ್ಲಿ ಹೇಳಿದ್ದಾರೆ ನೋಡ್ರಿ 33 ಲೈನ್ ಅಂತ ಹೇಳಿದ್ದಾರೆ. ಇದರಲ್ಲಿ ಅದು 33 ಲೈನ್ ಅಲ್ಲ, 66 ಲೈನ್. ಆಮೇಲೆ ಇದು ಈ 2 ಸರ್ವೆ ನಂಬರ್ ಅಲ್ಲಿ ಇಷ್ಟು ಸೆನ್ಸ್ ನಾವು ಲೀಸಿಗೆ ಕೊಟ್ಟಿವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮಕ್ಕೆ ಸೆಂಟ್ಸ್ ಗಟ್ಟಲೆ ಕೊಡೋಂಗಿಲ್ಲ ಸರ್ಕಾರ ರೂಲ್ ಪ್ರಕಾರ. ಅದು ಸ್ಕ್ವೇರ್ ಫೀಟ್ ಅಲ್ಲಿ ಕೊಡಬೇಕು. ಸ್ಕ್ವೇರ್ ಫೀಟ್ ಅಲ್ಲಿ ಕೊಡ್ಬೇಕಂತ ಒಂದಿದೆ. ಅದು ಎಂತ ಭೂಮಿ, ಅದು ಯೋಗ್ಯ ಕೃಷಿಗೆ ಯೋಗ್ಯ ಅಲ್ಲದ ಭೂಮಿಯಲ್ಲಿ ಏನಾದ್ರೂ ಕೈಗಾರಿಕೆ ಅಥವಾ ವಾಣಿಜ್ಯೋದ್ಯಮ ಮಾಡಿದ್ರೆ ಕೊಡಬೇಕು ಸ್ಕ್ವೇರ್ ಫೀಟ್ ಅಲ್ಲಿ ಅಂತೀವಿ. ಬಟ್ ನಮ್ಮ ಕೂಡ್ಲಿಗೆ ಕಂದಾಯ ಇಲಾಖೆ ಏನ್ ಕೊಟ್ಟಿದೆ? ಸೆಂಟ್ಸ್ ಅಲ್ಲಿ ಕೊಟ್ಟಿದೆ. ಸೆಂಟ್ಸ್ ಲೆಕ್ಕದಲ್ಲಿ ಕೊಟ್ಟಿದೆ. ಎಷ್ಟು ಬೊಕ್ಕಸ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ತೆರಿಗೆ ಕಟ್ಟ. ಆಮೇಲೆ ಇದೆ ಈ ತರ ಕೊಟ್ಟು ಇಡೀ ನಮ್ಮ ಕೂಡ್ಲಿಗೆ ತಾಲೂಕಲ್ಲಿ ಈ ತರ ಏನಾಗಿತ್ತು ಅಂದ್ರೆ, ಈ ತರ ಎಲ್ಲರಿಗೆ ನೋಟಿಸ್ ಕೊಡೋದು, ಎಲ್ಲ ಅಲ್ಲೇನು ಕಂಬ ಹಾಕ್ತಾರೆ ಅವ್ರಿಗೆ ನೋಟಿಸ್ ಕೊಡೋದು, 24 ತಾಸು ಒಳಗೆ ಬರ್ಬೇಕಂತಾರೆ. ಯಾರು ಬರ್ತಾರೆ ಹೋಗ್ತಾರೆ, ಮಾತಾಡ್ತಾರೆ ಬರ್ತಾರೆ, ಅಷ್ಟೇ ಮಾತಾಡ್ತಾರೆ ಹೋಗ್ತಾರೆ ಬರ್ತಾರೆ. ಬಟ್ ಅಲ್ಲಿ ಏನ್ ಮಾತಾಡಿದ್ದಾರೆ, ಅಲ್ಲಿ ಏನಾಗಿದೆ ಏನು ಆಗಿಲ್ಲ ಯಾರಿಗೆ ಗೊತ್ತಿಲ್ಲ, ಯಾರಿಗೂ ಹೇಳೋದೇ ಇಲ್ಲ. ಇವೆಲ್ಲ ಮಾಹಿತಿ ನಾವು ಹೇಳ್ತಿದ್ರಂದ್ರೆ ತಹಶೀಲ್ದಾರ್ ಮೇಲೆ ಎನ್ಕ್ವೈರಿ ಆಗ್ಬೇಕು. ಅವ್ರ ಇನ್ಕಮ್ ಟ್ಯಾಕ್ಸ್ ಮೇಲೆ ತಹಶೀಲ್ದಾರ್ ಮೇಲೆನೆ ಆಗ್ಬೇಕು ನಮಗೆ. ಯಾಕಂತಂದ್ರೆ ಇಷ್ಟೊಂದು ಅನ್ಯಾಯ, ಇಷ್ಟೊಂದು ದೌರ್ಜನ್ಯ ಆಗ್ತದೆ ಅಂದ್ರೆ ನೋಡಿ, ಇಲ್ಲೊಂದು ಅವರ ಇನ್ಕಮ್ ಅನ್ನು ಇಲ್ಲಿ ತನಿಖೆ ಮಾಡ್ಲೇಬೇಕು. ಇಲ್ಲಿ ಏನಿದೆ ಅಂದ್ರೆ, ಇದು ನಮ್ಮ ಸೂಲ್ದಳಿದೆ. ಇದು ಏನು ಹೇಳಿದ್ದಾರೆ, ತಹಶೀಲ್ದಾರ್ ಹೇಳಿಬಿಟ್ಟಾರೆ. ಏನು ಹೇಳಿದ್ದಾರೆ? ಅನಧಿಕೃತವಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ, ಇವುಗಳನ್ನು ತೆರವುಗೊಳಿಸಬೇಕಂತೇಳಿ ಜಿಲ್ಲಾಧಿಕಾರಿ ತಹಶೀಲ್ದಾರಿಗೆ ಹೇಳ್ತಾರೆ. ತಹಶೀಲ್ದಾರ್ ಹೇಳ್ತಾರೆ. ಮತ್ತೆ ಆಮೇಲೆ ತಹಶೀಲ್ದಾರು, ತಾಲೂಕು ಸರ್ವೇರು, ಆಮೇಲೆ VA ಎಲ್ಲ ಹೇಳ್ತಾರೆ. ಈ ಸರ್ವೆ ನಂಬರ್ ಅಲ್ಲಿ ಇಷ್ಟಿಷ್ಟು ಕಂಬ ಇದಾವೆ ಅಂತ ಇವ್ರು ಸರ್ವೆ ಮಾಡ್ಕೊಂಡ್ ಬರ್ತಾರೆ. ಇದು ಪರಿಶೀಲನೆ ನೋಡಿ, ಇದು ಸ್ಥಳ ಪರಿಶೀಲನೆ ಮಾಡಿರೋದು. ಇದು 36 ಕಂಬ ಇದಾವೆ. ಮತ್ತೀಗ JSW ಕಂಪ್ನಿಗೆ 17 ಕಂಬಗಳು ಸರ್ಕಾರಿ ಲ್ಯಾಂಡ್ಗಳಲ್ಲಿ ಹಾಕಕ್ಕೆ ಹೊರಟಿದ್ದಾರೆ. ಪರ್ಮಿಷನ್ಗೆ ಹೋಗಿದ್ದಾರೆ. ನಾವು ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಕಾಮಗಾರಿ ಮೊನ್ನೆ ಮಾಡ್ತಾ ಇದ್ರು. ನಾವು ಸ್ಪಾಟಿಗೆ ಹೋಗ್ಬಿಟ್ಟು ನಿಲ್ಸಂಗೆ ನಾವು ಒಂದು ಮಾಧ್ಯಮ ಮುಖಾಂತರ ನಾವು ಅದನ್ನ ಪ್ರಸಾರ ಮಾಡಿದ್ವಿ. ಆ ಕಂಬಲ್ಲಿ ಸ್ಟಾಪ್ 17 ಕಂಬಗಳಿಗೆ ಈಗ ಆಲ್ರೆಡಿ ಪ್ರಸ್ತಾವನೆ ಏನಿದೆ ಅಂದ್ರೆ, ತಹಶೀಲ್ದಾರ್ ಹೇಳ್ತಾರೆ ಜಿಲ್ಲಾಧಿಕಾರಿಗೆ, ನಮ್ಮವು ಇಷ್ಟು ನಮ್ಮ ಇಂಥ ಗ್ರಾಮದಲ್ಲಿ ಇಂಥ ಸರ್ವೆ ನಂಬರ್ ಅಲ್ಲಿ ಇಷ್ಟು ಅನಧಿಕೃತವಾಗಿದ್ದಾವೆ ಅಂತ ತಹಶೀಲ್ದಾರು ಜಿಲ್ಲಾಧಿಕಾರಿಗೆ ಹೇಳ್ತಾರೆ. ಜಿಲ್ಲಾಧಿಕಾರಿ 2 ಸಲ ಮೆಮೊರಾಂಡ್ ಕೊಡ್ತಾರೆ. ಏನಂತ ಕೊಡ್ತಾರೆ? ಅವನ್ನ ತೆರವುಗೊಳಿಸ್ರಿ ಅಂತ ಕೊಡ್ತಾರೆ. ನೋಟಿಸ್ 2 ಸಲ ಕೊಡ್ತಾರೆ. ಇದು ಒಂದು ಅನ್ನುವಂಥ ಅಧಿಕಾರಿಗಳು ಯಾಕೆ ಕ್ರಮ ತಗೊಂತಿಲ್ಲ ಅಂದ್ಮೇಲೆ ನಮ್ಗೆ ಅವ್ರ ಮೇಲೆ ಅನುಮಾನ ಇದೆ. ಟೋಟಲ್ ಆಗಿ ಇದೆ. ನಾವು ಪಬ್ಲಿಕ್ ಆಗಿ ಹೇಳ್ತಾ ಇದೀವಿ. ನಿಜವಾಗ್ಲೂ ನಮ್ಮ ತಾಲೂಕು ದಂಡಾಧಿಕಾರಿಗಳ ಆಸ್ತಿ ಮೇಲೆ ಎನ್ಕ್ವೈರಿ ಆಗ್ಬೇಕು. ಅವರ ಇದ್ರ ಮೇಲೆ ತನಿಖೆ ಆಗ್ಬೇಕು. ಯಾಕೆ ನೋಟಿಸ್ ಕೊಟ್ರು ಅದನ್ನು ತನಿಖೆ ಆಗ್ಬೇಕು. ನೋಟಿಸ್ ಕೊಟ್ಟ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅದನ್ನು ತನಿಖೆ ಆಗ್ಬೇಕು. ಲೋಕಾಯುಕ್ತರಿಗೆ ಕೊಡ್ತೀರಾ, ಮಾನ್ಯ ಶಾಸಕರು ಲೋಕಾಯುಕ್ತರಿಗೆ ಕೊಡ್ತಾರೋ ಇನ್ನೊಬ್ರು ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ದು ಇದೇ ಅಜೆಂಡಾ ಇಟ್ಕೊಂಡಿರ್ತೀವಿ ನಾವು. ಯಾಕಂತಂದ್ರೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿ, ಇಷ್ಟೆಲ್ಲ ನಾವು ಸರ್ಕಾರ ಬೊಕ್ಕಸಕ್ಕೆ ಲಾಸ್ ಆಗ್ತಿರುತ್ತೆ. ಜಿಲ್ಲಾಡಳಿತ ದಾಳಕಾಡಳಿತಕ್ಕೆ ನಾವು ಎಲ್ಲ ಮನವಿಯನ್ನು ಕೊಟ್ಟರು. ಅವ್ರು 24 ತಾಸು ಒಳಗಡೆ ಬಂದು ಕಚೇರಿಗೆ ಹಾಜರಾಗಂತ ನೋಟಿಸ್ ಕೊಟ್ಟ ಮೇಲೆ ಯಾಕೆ ಕ್ರಮ ತಗೊಂತಿಲ್ಲ? ಮನೆ ಜಿಲ್ಲಾಧಿಕಾರಿಗಳು ನೋಟಿಸ್ ಮಾಡಿದ್ರೆ ತೆರವುಗೊಳಿಸಿ ಅಂತಂದ್ರೆ ಯಾಕೆ ತೆರವುಗೊಳಿಸ್ತಾ ಇಲ್ಲ? ಹಾಗಾಗಿ ನಮ್ಗೆ ಅವ್ರ ಮೇಲೆ ತುಂಬಾ ಅನುಮಾನ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಶಾಸಕರು ಹಾಗಾಗಿ ನಾವು ಮನವಿ ಮಾಡ್ತಾ ಇದೀವಿ. ಇವರ ಮೇಲೆ ಲೋಕಾಯುಕ್ತರಿಗೆ ಕೊಡ್ತಿರೋ ಅಥವಾ IT ರಿಟರ್ನ್ ಕೊಡ್ತಿರೋ ಇವ್ರ ಅವ್ರ ಆಸ್ತಿ ಮೇಲೆ ನಮ್ಮ ಶಾಸಕರೇ ಇದನ್ನ ಮುಂದೆ ನಮ್ಮ ಒತ್ತಾಯ ಮತ್ತು ಅಜೆಂಡಾ. ಇದೇ ಮಾಡ್ಲಿಲ್ಲ
ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗಿರ್ಬೋದು ಅಥವಾ ತಾಲೂಕು ಕಚೇರಿ ಮುಂದೆ ಧರಣಿ ಕೂರ್ತೀವಿ ನಾವು. ಇದಕ್ಕೆ ನಮ್ಮ ರೈತ ಸಂಘದಾದಂಥ ಮಾರುತಿಯವರು ಬೆಂಬಲ ಇದ್ದಾರೆ, ಮತ್ತು ನಮ್ಮ ಸೂಲ್ದಳ್ಳಿ ಗ್ರಾಮದ ಎಲ್ಲ ರೈತರು ಮತ್ತು ನಮ್ಮ ವಕೀಲ್ ಬಸವರಾಜಣ್ಣವರು ನಮ್ಮ ಜೊತೆ ಕೂಡಿ ಬೆಂಬಲ ಮಾಡ್ತಾರಂತ ನಾವು ಈ ಮೂಲಕ ಹೇಳ್ತಾ, ಮುಂದಿನ ಮಾನ್ಯ ಶಾಸಕರು ಇದನ್ನ ಯಾವ ರೀತಿ ಅಸೆಂಬ್ಲಿ ಒಳಗಡೆ ಮಾತಾಡಿದ್ರು ಅದೇ ರೀತಿಯಾಗಿ ನಮ್ಮ ತಾಲೂಕೊಳಗಾದಂಥ ಸಮಸ್ಯೆಗಳನ್ನು ಅವರು ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ಅಸೆಂಬ್ಲಿ ಒಳಗೆ ಮಾತಾಡಿದ್ರು ಆ ವಿಚಾರಗಳೆಲ್ಲ ತಾಲೂಕು ಆಡಳಿತದಲ್ಲಿ ನಡೀತಾ ಇಲ್ಲ ಅನ್ನೋದನ್ನ ಇಡೀ ರಾಜ್ಯಕ್ಕೆ ನಾವು ಸಾರಬೇಕಾಗುತ್ತೆ.